ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕೋಲಾರ್ ಹುಡುಗಿ ಕೀರ್ತನಾ ರೂಪೇಶ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಹಿಡಿಯಷ್ಟು ಪುದೀನ, 5 ರಿಂದ 6 ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಮೆಣಸು ಅಂದರೆ 1 ಸ್ಪೂನು. ಅವನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಬೌಲಲ್ಲಿ ಹಾಕಿ ಅದನ್ನೊಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಗಿಸಿದ್ಮೇಲೆ 5 ರಿಂದ 6 ಅವರ್ ನೆನೆದು ಅದು ಗ್ಯಾಸಲ್ಲಿ ಅಂಟಿಸ್ಕೊಡೋಣ. ಗ್ಯಾಸ್ ಮಾಡಿಕೊಂಡು ಅದನ್ನ ಕಾಯಿಸ್ಕೊಂಡು ಒಂದು ಬೇಗ ಬೇಯಲಿ ಅಂತ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಒಂದು ನಿಂಬೆಹಣ್ಣು ಬಿಟ್ಟು ಹೋದರೆ ಸರಿ ಹೋಗ್ತೈತೆ. ಮತ್ತು ಆಲೂಗಡ್ಡೆ ಒಂದು ವಾಶ್ ಮಾಡ್ಕೊಂಡು ನಾನು ಒಂದು ಗಡ್ಡೆನ ಹಾಕ್ಕೊಂಡಿದ್ದು, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅದನ್ನ ಬಟಾಣಿನ ಆಲೂಗಡ್ಡೆ ತೊಳ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಕೊಂಡು ಅದನ್ನ ಬೇಯಿಕ್ಕೋಣ. ಒಂಚೂರು ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯ್ತೈತೆ. ಬೇಗ ಬೇಯಬೇಕಂದ್ರೆ ಒಂಚೂರು ಉಪ್ಪು ಹಾಕಿದ್ರೆ ಸಾಕು. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಮತ್ತು ಇದನ್ನು ಸೋಗಿಸ್ಕೊಳ್ಳೋಣ. ನಾವು ದೊಡ್ಡ ಜಾರಲ್ಲಿ ಜೋಗಿಸ್ಕೊಳ್ತೈತೆ. ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ನೋಡಿರಿ. ಇದರಲ್ಲಿ ದೊಡ್ಡದ್ರಲ್ಲಾದರೆ ಇನ್ನೂ ಈಸಿ ಆಗ್ತೈತೆ. ನನ್ನ ತಂಗಿಗೆ ಕೊಟ್ಟೆ, ಅವಳು ಕುಟ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳಿದರು. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ವಿಸಿಲ್ ಬಂತು, ಬಟಾಣಿನೂ ಬೆಂದಿತ್ತು. ನೋಡ್ಬೋದು ನೀವು ಯಾವ ಥರ ಬೆಂದಿದೆ ಅಂತ. ಅದನ್ನು ಪಾಮ್ಕೊಳ್ಳಿ, ಜಾಸ್ತಿ ನುಣ್ಣಗೆ ಮಾಡ್ಕೊಬೇಡಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಪೂರಿ ರೆಸಿಪಿಯನ್ನು ಬೇಕಾದರೆ ಕಮೆಂಟ್ ಮಾಡಿ. ಈ ಥರ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ರುಚಿಯಾದ ಪಾನಿಪುರಿ ಮಾಡೋ ವಿಧಾನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚ್.